ಬನ್ನಿ ನನ್ನ ಕಿಚನ್ಗೆ. ಇವತ್ತು ನಾವು ಮಾಡುವ ಹಲಸಿನ ಹಣ್ಣಿನ ಪಾಯಸ. ಸೊ ಬೇಗ ಬೇಗ ಹೋಗಿ ಹಲಸಿನ ಹಣ್ಣು ತಗೊಂಡು ಬನ್ನಿ. ಈಗ ಸೀಸನ್ ಅಲ್ವಾ, ಮಿಸ್ ಮಾಡಬೇಡಿ. ತುಂಬ ಟೇಸ್ಟಿಯಾದ ಒಂದು ಹಲಸಿನ ಹಣ್ಣಿನ ಪಾಯಸ ಮಾಡುವ. ಅದು ಅಲ್ಲದೆ ನಾವು ಅಂಗನವಾಡಿಯಲ್ಲಿ ಸಿಗುವ ಬೆಲ್ಲದಲ್ಲಿ ಮಾಡುವ. ಸೊ ಎರಡನ್ನು ಇದ್ದರೆ ಯೂಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾದ ಹಲಸಿನ ಹಣ್ಣು ರೆಡಿ ಆಗುತ್ತೆ. ಇದು ನಿಮಗೆ ಹೋಟೆಲಲ್ಲಿ ಆಗಲಿ ಮದುವೆ ಮನೆಯಲ್ಲಿ ಸಿಗಲ್ಲ. ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿದೆ ಥರ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಸಾಬಕ್ಕಿ ಮತ್ತು ಹೆಸರು ಬೇಳೆಯನ್ನು ನಾನು 4-5 ಗಂಟೆ ಒಳ್ಳೆಯಿಂದ ತೊಳೆದು ನೆನೆಸಿಟ್ಟಿದ್ದೇನೆ. ಇದನ್ನು ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಟು ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ನೀರು ಹಾಕಿ ಒಂದೊಂದು ಕಪ್ಪಷ್ಟು ಹಾಕಿದೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಸೊ ಇದನ್ನು ನಾನು ನೀರು ಹಾಕಿ ಸ್ವಲ್ಪ ಬೇಯಿಸಲಿಕ್ಕೆ ಇಡ್ತೇನೆ. ಇದು ಬೇಯ್ತಾ ಇರಲಿ. ಅಷ್ಟೊನಕ ನಾನು ತೆಂಗಿನಕಾಯಿದು ಹಾಳು ತೆಗಿತಾ ಇದ್ದೀನಿ. ಸೊ ನೋಡಿ, ಇದು ತೆಂಗಿನಕಾಯಿ. ಇದು ಸ್ವಲ್ಪ ಎಲತ್ ಅಂತ ಹೇಳ್ತಾರೆ, ಅದು ತೆಂಗಿನಕಾಯಿ. ಇದನ್ನು ಹಾಲು ತೆಗಿಬೇಕು ನಾವು. ಆಮೇಲೆ ನೋಡಿ, ನಾನು ಹಲಸಿನ ಹಣ್ಣನ್ನು ಈ ಥರ ಕಟ್ ಮಾಡಿದ್ದೀನಿ, ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೀನಿ. ನೋಡಿ, ಈಗ ನಮ್ಮದು ಸಾಬಕ್ಕಿ ಮತ್ತು ಹೆಸರುಬೇಳೆ ಬೆಂದಿದೆ, ನೋಡ್ತಾ ಇದ್ದೀರಲ್ವ. ಸೊ ಇದು ಸ್ವಲ್ಪ ಬೇಯ್ತಾ ಇರಲಿ. ಗ್ಯಾಸನ್ನು ಸ್ಲೋ ಇಡ್ತೇನೆ ನಾನು ಇವಾಗ. ಆಮೇಲೆ ನಾನು ಒಂದು ಫ್ರೈ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಹಲಸಿನ ಹಣ್ಣನ್ನು ಫ್ರೈ ಮಾಡ್ತಿದ್ದೀನಿ. ಯಾಕೆಂದರೆ ಸ್ವಲ್ಪ ಮುಕ್ಕಾಲು ಅಂಶ ಬೇಯಬೇಕಾಗುತ್ತೆ ತುಪ್ಪದಲ್ಲಿ ಮುಕ್ಕಾಲು ಅಂಶ ಬೇಯಲಿ. ಆಮೇಲೆ ನಾವು ಕೀರಿಗೆ ಹಾಕಬೇಕು. ಅಷ್ಟು ತನಕ ತುಪ್ಪದಲ್ಲಿ ಬೇಯ್ತಾ ಇರಲಿ ಒಂದು ಸೈಡಲ್ಲಿ. ಆಮೇಲೆ ನೋಡಿ, ನಾನು ಬೆಲ್ಲ ತೆಗೆದಿದ್ದೀನಿ. ಇದು ನಮ್ಮ ಅಂಗನವಾಡಿಯಲ್ಲಿ ಸಿಗುವ ಬೆಲ್ಲ. ಎಲ್ಲರಿಗೆ ಮಕ್ಕಳಿಗೆ ಕೊಡ್ತಾರೆ. ಇದನ್ನು ನೀವು ಯೂಸ್ ಮಾಡಿ, ಕೀರಿಗೆ ಅಂತೂ ಯೂಸ್ ಮಾಡಿ. ಸೂಪರ್ ಟೇಸ್ಟಿ ಆಗುತ್ತೆ. ಮಕ್ಕಳು ತಿಂತಾರೆ, ದೊಡ್ಡವರು ಸಹ ತಿಂತಾರೆ. ಬೆಲ್ಲ ನೋಡಿ ಈ ಥರ ಇರುತ್ತೆ. ತುಂಬ ಜನರಿಗೆ ಸಿಗ್ತದೆ, ತುಂಬ ಜನರಿಗೆ ಸಿಗಲ್ಲ. ಮಕ್ಕಳು ಹೋಗೋದು ದೊಡ್ಡಾದರೆ, ಚಿಕ್ಕ ಮಕ್ಕಳಿದ್ದರೂ ಸಿಗ್ತದೆ. ಸೊ ನೋಡಿ, ಬೆಲ್ಲ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ನಮ್ಮ ಸಾಬಕ್ಕಿಗೆ ಎಷ್ಟು ಸಿಹಿ ಬೇಕು ಅಷ್ಟು ಹಾಕ್ಕೊಳ್ಳಿ. ತುಂಬ ಟೇಸ್ಟಿ ಆಗುತ್ತೆ ನಮ್ಮ ಅಂಗನವಾಡಿಯಲ್ಲಿ ಬೆಲ್ಲದಲ್ಲಿ. ಆಮೇಲೆ ನೋಡಿ, ಇದು ಅರಸಿನ ಎಲೆ ನಾನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದರಿಂದ ನಿಮ್ಮ ಪಾಯಸ ತುಂಬ ಟೇಸ್ಟಿ ಆಗುತ್ತೆ. ಸ್ಮೆಲ್ ಒಂಥರ ಬರುತ್ತೆ. ವಾವ್, ಸೂಪರ್. ಆಮೇಲೆ ಒಂದು ಮಾವಿನಕಾಯಿ ಎಳೆ ಹಾಕ್ತಾ ಇದ್ದೇನೆ. ಮಾವಿನಕಾಯಿ ಒಂದು ಎಳೆ, ಅರಸಿನ ಎಳೆ, ಇದು ಎರಡು ಸಹ ನಾನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ, ಇದೇ ಥರ ಮಾಡಿ. ಈಗ ಸೀಸನ್ ಅಲ್ವಾ ಅರಸಿನಕಾಯಿ, ಸೊ ಮಿಸ್ ಮಾಡಬೇಡಿ, ಮಾಡ್ಕೊಳ್ಳಿ, ತಿನ್ನಿ. ನೋಡಿ, ಇದು ಮುಕ್ಕಾಲು ಅಂಶ ಬೆಂದಿದೆ ಇದು ಸಹ ನಾನು ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಒಬ್ಬರು ಕಮೆಂಟ್ ಮಾಡ್ಬೋದು, ಅರಸಿನ ಎಲೆ ಇಲ್ಲದ್ರೆ ಹಳದಿ ಹುಡಿ ಯೂಸ್ ಮಾಡ್ಬೋದಾ ಅಂತ. ಬೇಡ, ಯೂಸ್ ಮಾಡಬೇಡಿ. ಅರಸಿನ ಎಲೆ ಇದ್ದರೆ ಮಾತ್ರ ಯೂಸ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಸೊ ಆಮೇಲೆ ನೋಡಿ, ನಾನು ತೆಂಗಿನ ಹಾಲು ತೆಗೆದಿದ್ದೀನಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ತೆಂಗಿನ ಹಾಲು ತೆಗೆಯುವಾಗ ಒಂದು ನೆನಪಿಟ್ಕೊಳ್ಳಿ, ನೀವು ತೆಂಗಿನ ಕಾಯಿಯನ್ನು ಸ್ವಲ್ಪ ಲತ್ತು ತಗೊಳ್ಳಿ. ಇದು ಬೊಂಡ ಇರುತ್ತಲ್ವ, ಅದನ್ನು ಸ್ವಲ್ಪ ಜಾಸ್ತಿ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿ. ಆವಾಗ ಹಾಲು ಉಂಟಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ ಮತ್ತು ಟೇಸ್ಟ್ ತುಂಬಾ ಒಳ್ಳೆಯದಾಗುತ್ತೆ ಪಾಯಸದ್ದು. ಇದು ಕುದೀತಾ ಬರಲಿ, ಬಾಯ್ಲ್ ಆಗ್ತಾ ಬರಲಿ. ಚಮಚ ಬಿಡಬೇಡಿ, ಮಿಕ್ಸ್ ಮಾಡ್ತೀನಿ. ನಾನು ಸ್ವಲ್ಪ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ನೀವು ಈ ಟೈಮಲ್ಲಿ ಸಿಹಿ ಉಪ್ಪು ಎಲ್ಲ ನೋಡ್ಕೊಳ್ಳಿ ಬಾಯ್ಲ್ ಆಗುವಾಗ. ಆಮೇಲೆ ನಾನು ತುಪ್ಪ ಹಾಕಿದೆ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಅದರ ಮೇಲೆ ಬೀಜ ದ್ರಾಕ್ಷಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ನಾವು ಪಾಯಸ ತಿನ್ನುವಾಗ ಬಾಯಲ್ಲಿ ಸಿಗೋದು ಸ್ವಲ್ಪ ಟೇಸ್ಟಿ ಆಗುತ್ತೆ ಅಂತ ಹೇಳಿ. ತೆಂಗಿನಕಾಯಿ ನೋಡಿ ಲೆತ್ತಿದೆ, ಅಂದರೆ ಇದು ಎಂತ ಹೇಳೋದು ಗೊತ್ತಿಲ್ಲ ನನಗೆ. ಸ್ವಲ್ಪ ಕುರಡ ಇಲ್ಲ, ಸ್ವಲ್ಪ ಲೆತ್ತಿದೆ. ಸೊ ಆಮೇಲೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಈ ಪಾಯಸಕ್ಕೆ ನಾನು ಹಾಕ್ತಾ ಇದ್ದೇನೆ. ಇದು 2-3 ಬಾಯ್ಲ್ ಬರಲಿ ಒಳ್ಳೆಯಿಂದ. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಕೊಳ್ಳಿ. ನೋಡಿ, ಇದು ಪರ್ಫೆಕ್ಟ್ ಆಗಿದೆ. ಯಾಕಂದರೆ ಪಾಯಸ ಯಾವ ಥರ ದಪ್ಪ ಇರುತ್ತೆ ಅಷ್ಟೇ ದಪ್ಪ ಇದೆ. ಇದು ಬಾಳೆ ಎಲೆಯಲ್ಲಿ ಹಾಕಿ ತಿನ್ನಬೇಕು. ವಾವ್, ಸೂಪರ್ ಆಗುತ್ತೆ. ತಿನ್ನುವಾಗ ಬಾಳೆ ಎಲೆಯಲ್ಲಿ ಹಾಕಿ ತಿನ್ಕೊಳ್ಳಿ. ವಾವ್, ಹೇಳೋದೇ ಬೇಡ. ಈ ಟೈಮಲ್ಲಿ ನಾನು 2-3 ಲವಂಗ ಹಾಕ್ತಾ ಇದ್ದೇನೆ.
ನಾನು ಏಲಕ್ಕಿ ಹಾಕಲ್ಲ ಪಾಯಸಕ್ಕೆ, ಲವಂಗ ಹಾಕೋದು. ನಿಮಗೆ ಲವಂಗ ಇಷ್ಟ ಇಲ್ಲ ಅಂದರೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ, ಬಟ್ ಲವಂಗ ಹಾಕಿ ತುಂಬ ಟೇಸ್ಟಿ ಆಗುತ್ತೆ. ನೋಡಿ ನಮ್ಮ ಪಾಯಸ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಅಂಗನವಾಡಿಯಲ್ಲಿ ಸಿಗುವ ಬೆಲ್ಲವನ್ನು ಯಾವತ್ತೂ ಬಿಸಾಡಬೇಡಿ ಅಥವಾ ವೇಸ್ಟ್ ಮಾಡಬೇಡಿ. ಈ ಥರ ಪಾಯಸ ಆಗಲಿ ಮಕ್ಕಳಿಗೆ ಮಾಡಿ ಕೊಡಿರಿ, ನೀವು ಸಹ ಕುಡೀರಿ. ತುಂಬಾ ಒಳ್ಳೆಯದಾಗಿ ನಿಮಗೆ ಸಿಗುತ್ತೆ. ಟೇಸ್ಟಿಯಾಗಿ ನಮ್ಮ ಹಲಸಿನಕಾಯಿ ಪಾಯಸ ರೆಡಿ ಆಯಿತು. ಅದರ ಸ್ಮೆಲ್ಲು, ಅದರ ಟೇಸ್ಟ್ ಒಂದು ಡಿಫ್ರೆಂಟಾಗಿ ಇರುತ್ತೆ. ಇದು ನಿಮಗೆ ಹೋಟೆಲ್ಲು ಮದುವೆ ಮನೆಯಲ್ಲಿ ಯಾವತ್ತೂ ಸಿಗಲ್ಲ. ನೀವೇ ಸ್ವಲ್ಪ ಕಿಚನ್ಗೆ ಬಂದು ಮೆಹನತ್ ಮಾಡಬೇಕಾಗುತ್ತೆ.